ಲೇ ಪಾಪ ರಮೇಶಿ, ಒಂದ್ ಕಪ್ ಟೀ ತಗೊಂಬಾರ್ಲ ಇಲ್ಲಿ. ಇದ್ಯಾಕ 2 ದಿವಸದಿಂದ ಗುಡ್ರ ಹಾಕೊಂಡು ಇತ್ಲ ಮಳೆ ಬರಂಗೂ ಇಲ್ಲ ಬಿಡಂಗೂ ಇಲ್ಲ ಕಳ್ಳ ಪಾಪ. ಹಾ, ಮಂತ ಕುಂತು 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 ಬೇಜಾರಾಗ್ತೈತೆ. ತಗೊಂಬಾರ್ಲ ಇಲ್ಲಿ ಒಂದ್ ಕಪ್ ಟೀ ತಗೊಂಬಾರ್ಲ. ಇಲ್ಲ ಏನ್ ಮಾಮ ಸಮಾಚಾರ? ಅವು ಕಾಣ್ತಾನೆ ಇರಿಲ್ಲ, ಎಲ್ಲೋಗಿದ್ ಮಾಮ? ಹಾ, ಅಲ್ಲ 2-3 ದಿವಸದಿಂದ ಕಾಣ್ತಾನೆ ಇರಿಲ್ಲಪ್ಪ. ಅಂಗಡಿ ತಾವ್ಲೂ 2-3 ದಿವಸದಿಂದ ಕಾಣ್ತಾನೆ ಇರಿಲ್ಲ, ಬಂದಿರಿಲ್ಲ. ಹಾ, ಎಲ್ಲೋಗಿದ್ ಮಾಮ, ಏನ್ ಸಮಾಚಾರ? ಪಾಪ ಪರಮೇಶಿ ಎಲ್ಲೂ ಹೋಗಿರಿಲ್ ಕಣ. ಇಲ್ಲೇ ನೆನೆ ತೋಟದ ಹತ್ರ ಒಂದ್ ಸ್ವಲ್ಪ ಗೊಬ್ಬರ ಹಾಕಿಸ್ತಿದ್ದೆ ಕಣ. ಅಡಿಕೆ ಸಸಿಗೆ ಗೊಬ್ಬರ ಹಾಕಿಸ್ತಿದ್ದೆ, ಹಂಗೆ ನೆನೆ ಡ್ರಿಪ್ ಮಾಡಿಸ್ತಿದ್ದೆ ಕಣ. ಅದಕ್ಕೆ ಕೂಲಿ ಆಳುಗಳು ಅವ್ರು ಇವರು ಬಂದಿದ್ರು ಡ್ರಿಪ್ ಮಾಡಕ್ಕೆಲ್ಲ. ಅದಕ್ಕೆ ಅತ್ಲಾಗೆ ಒಂದ್ 2-3 ದಿವಸದಿಂದ ಆ ಕಡೆ ಅಲ್ಲೇ ನೆನೆ ಉಳ್ಕೊಂಡ್ಬಿಟ್ಟೆ. ಹಂಗಾಗಿ ಎಲ್ಲನೂ ತಿರ್ಗಾಡಕ್ ಆಗ್ಲಿಲ್ಲ ಕಳ್ಳ ಪಾಪ. ಡ್ರಿಪ್ ಮಾಡ್ಸಿರಿ ಅತ್ಲಾಗಿ ಸೀದಾ ಮರದ ಬಡ್ಡೆಗೆ ನೀರು ಹೋಗುತ್ತೆ. ನನ್ಗೂ ನೀರು ಡೈಲಿ ದಿನ ಬಿಟ್ಟು 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 ಬೇಜಾರಾಗ್ತಿತ್ತು ಅತ್ಲಾಗಿ. ಆಗಲ್ಲ ಏನಿಲ್ಲ, ಅದಕ್ಕೆ ಅತ್ಲಾಗಿ ಡ್ರಿಪ್ ಮಾಡಿಸ್ಬಿಟ್ಟೆ ಕಳ್ಳ ಪಾಪ. ಎಲ್ಲ ನೀನ್ ಬಿಡು ಮಾವ, ನೀನು ಏನೇನ ಮಾಡಿಸಿರ್ತೀಯ ನೀನು. ನಮ್ಮಂಗೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋನಲ್ಲ ಬಿಡಪ್ಪ ನೀನು. ಹಾ, ಏನೇನೋ ಕೆಲಸ ಕಾರ್ಯ ಮಾಡ್ತಾನೆ ಇರ್ತೀಯ. ಇನ್ನೇನ್ಲ ಪಾಪ ಮಾಡಕ್ಕಾಗುತ್ತೆ, ಮಾಡ್ಬೇಕಲ್ಲ. ನಮ್ಮ ಹುಡುಗ ನೋಡಿರೆ ಅವನು ಆಫೀಸು ಅದು ಇದು ವರ್ಕ್, ಅದು ಆ ಕೆಲಸ ಈ ಕೆಲಸ ಅಂತ ಹಂಗ್ ಉಳ್ಕೊಂಡ್ಬಿಡ್ತಾನೆ. ಈ ಕಡೆ ನಾನು ಕೈ ಬಿಟ್ಬಿಟ್ರೆ ಮತ್ತೆ ತೋಟದ ಗತಿ ಏನ? ಅದಕ್ಕತ್ಲಾಗಿ ನಾನೇ ಒಂಚೂರು ನಿಗಾ ವಹಿಸಿ ಮಾಡ್ತಿದ್ದೀನಿ ಕಣ. ಏನ್ ಮಾಡೋದು? ಇನ್ನೇನ್ಲ ಪಾಪ, ಆರಾಮಾಗಿ ತಿರ್ಗಾಡ್ತಿದ್ಯಾ? ಎಲ್ಲ ಹೋಗಿಲ್ವೇನಾ? ಎಲ್ಲೋ ಕೆಲ್ಸಕ್ಕೆ ಎಲ್ಲೂ ಹೋಗಿಲ್ವಲ್ಲೋ? ಎಲ್ಲ ಇನ್ನೆಲ್ಲ ಹೋಗೋಣ ಮಾಮ. ಹಾ, ಇದ್ಯಾಕ ಒಂದ್ 2-3 ದಿವಸದಿಂದ ಗುಡ್ರ ಹಾಕೊಂಡೈತೆ. ಇತ್ಲಾಗಿ ಜೋರಾಗಿ ಮಳೆ ಬರಂಗೂ ಇಲ್ಲ, ಇತ್ಲಾಗ ಬಿಡಂಗೂ ಇಲ್ಲ, ಸುಮ್ನೆ ಉದುರ್ತೈತೆ. ಇನ್ನೆಲ್ಲ ಹೋಗೋಣ ಹೇಳು? ನನ್ಗೂನು ಮಂತ ಕುಂತು 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 ಬೇಜಾರಾಗ್ತಿತ್ತು. ಅದಕ್ಕೆ ಒಂದ್ ಅರ್ಧ ಟೀನಾರ ಕುಡ್ಕೊಂಡು ಹೋಗೋಣ ಅಂತ ಬಂದೆ ಕಣಪ್ಪ. ಮತ್ತಿನ್ನೇನನ್ ಮಾಮ ಸಮಾಚಾರ? ಇದ್ಯಾಕ ಮಳೆ, ಯಾಕ ರಾಗಿಗೆ ಇನ್ನೊಂದೆರಡು ಅದ ಬೇಕಲ್ವೇನ್ ಮಾಮ? ಯಾಕ ಕಡಿಮೆ ಆಯ್ತಪ್ಪ? ಇನ್ನೊಂದೆರಡು ಅದ ಬಂದಿದ್ರೆ ರಾಗಿ ಮಾತ್ರ ಬೋಲು ಚೆನ್ನಾಗಿ ಬರ್ತಿತ್ತಪ್ಪ. ಹ್ಞೂ ಕಣ್ಲ ಪಾಪ, ಮಳೆ ಬೇಕಿತ್ತು ಕಣೋ. ರಾಗಿಗೆ ಇನ್ನೊಂದೆರಡು ಅದನಾರ ಬೇಕಿತ್ತು. ಏನ್ ಮಾಡ್ತೀಯ? ಯಾಕ ಭಗವಂತಂದಿಚ್ಚೆ ಏನೈತೆ ಏನ ಯಾರಿಗ್ ಗೊತ್ತಪ್ಪ. ಮತ್ತೆ ಇನ್ನೆಲ್ಲ ಪಾಪ ಸಮಾಚಾರ? ಮಾರಾಮಿ ಹಬ್ಬಕ್ಕೆ ಮರಿಗಿರಿ ಎಲ್ಲ ಹೊಂಚ್ಕೊಂಡೇನು? ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ? ಎಲ್ಲಿ ನೋಡ್ದಲ್ಲ ಮರಿನಾ? ನೀನ್ ಚೆನ್ನಾಗಿ ಹೇಳ್ತೀಯ ಕಣಮ್ಮ. ಇದ್ರ ಬಗ್ಗೆ ನಿಂತವ್ಲೇನೆ ಮಾತಾಡೋಣ ಅಂತ ಬಂದೆ. ಅಷ್ಟರಲ್ಲಿ ಸದ್ಯ ನೀನೇನೆ ಬಂದೆ ಕಣಪ್ಪ. ಇಲ್ಲ ಅಂದ್ರೆ ನಿಮ್ಮಂತವ್ಲೇನೆ ಬರ್ಬೇಕಿತ್ತು ಕಣಮ್ಮ ಇವತ್ತು. ಯಾಕ್ಲ ಪಾಪ ನಂತವ ಅಂತದೇನ್ ಕೆಲಸ ಮಾಡ್ಕೊಡ್ಬೇಕಿತ್ತು ನಾನು? ನನ್ನಿಂದ ಏನಾಗ್ಬೇಕಾಯ್ತ ನಿನ್ಗೆ? ಇನ್ನೇನ್ ಹೇಳ್ತೀನಿ ನನ್ ನಿಂಗ್ ಗೊತ್ತಿಲ್ವೇನ್ ಮಮ್ಮ? ನಿಂಗ್ ಗೊತ್ತಿಲ್ದಿದ್ದೀನಿ ಏನೈತೆ? ಒಂದ್ ಚೆನ್ನಾಗಿರೋದು ಯಾವ್ದಾರ ಮರಿ ಇದ್ರೆ ನೋಡ್ಮಮ್ಮ. ಅಕ್ಕಪಕ್ಕ ಊರಲ್ಲೋ ಇಲ್ಲ ಸಂತೆಗಿಂತೆಗಾರ ಹೋಗಿ ನನಗಂತೂ ಮಾತ್ರ ಒಂದು ಚೆನ್ನಾಗಿರೋದು ಮರಿ ಕೊಡಿಸ್ ನಡಿಮಮ್ಮ. ನಿನ್ಗೂ ಗೊತ್ತಿರಂಗಿಂದೇನು, ನನಗೆ ಮರಿಗಿರಿಲೆಲ್ಲ ಅನುಭವ ಕಡಿಮೆ ಅಂತ ನಿನ್ಗೂ ಗೊತ್ತು. ಹೋದ ವರ್ಷ ಅವನು ಜಯಣ್ಣನ ಜೊತೆಲಿ ಕರ್ಕೊಂಡು ಹೋಗಿದ್ದೀನಿ. ಅದೆಂತದ ಮರಿ ಕೊಡಿಸ್ಬಿಟ್ಟು ಅದು ಯಾಕ ಸರಿ ಆಗ್ಲಿಲ್ಲ ಕಣಮ್ಮ. ಅದು ಬೇಯಂಗಿಲ್ಲ, ನಮ್ಮ ಮನೇಲಿ ಬಿಡಂಗಿಲ್ಲ, ಹಂಗಾಯ್ತು. ಮನೇಲೆಲ್ಲ ಹೋದ ವರ್ಷ ಬೈದಿದ್ದು. ಅದಕ್ಕೆ ಈ ವರ್ಷ ಚೆನ್ನಾಗಿರೋದು ಒಂದ್ ಸ್ವಲ್ಪ 500,000 ಹೆಚ್ಚು ಕಡಿಮೆ ಆಗ್ಲಿ ಕಣಮ್ಮ, ಪರವಾಗಿಲ್ಲ. ಅಂದ್ರೆ ಚೆನ್ನಾಗಿರೋದು ಯಾವ್ದಾರ ಪಟ್ಲಿ ಗಿಟ್ಲಿ ಮರಿ ಇದ್ರೆ ನೋಡ್ಮಮ್ಮ. ಪಟ್ಲಿ ಮರಿನ ಒಳ್ಳೆ ಚರಬಿ ಆಗಿರೋ ನೆಣವಾಗಿರೋ ಅಂತ ಮರಿ ಇದ್ರೆ ನೋಡ್ಮಮ್ಮ ಚೆನ್ನಾಗಿರೋದು. ಯಾವ್ದಾರ ಗೊತ್ತಿದ್ರೆ ಹೇಳತ್ಲಾಗಿ ಹೋಗತ್ಲಾಗಿ ನೋಡ್ಕೊಂಬರನತ್ಲಾಗಿ. ಮರಿ ಏನೋ ಇದೆ ಕಳ್ಳೆ ಪಾಪ, ಪಕ್ಕದೂರಲ್ಲಿ ಇದಾವೆ, ಚೆನ್ನಾಗೈತೆ. ಮರಿ ಬಗ್ಗೆ ಏನು ಮಾತಾಡಂಗಿಲ್ಲ ಕಳ್ಳೆ ಪಾಪ. ಅಂದ್ರೆ ಒಳ್ಳೆ ತೂಕನೂ ತೂಗುತ್ತೆ. ಅಂದ್ರೆ ಒಂಚೂರು ರೇಟ್ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಹೇಳ್ತಲ್ ಕಳ್ಳ ಪಾಪ ಅವರು. ಅಂದ್ರೆ ಒಂದ್ 500,000 ಹೆಚ್ಚು ಕಡಿಮೆ ಹೇಳ್ತಾರೆ. ಹಂಗೇನಾರು ಬೇಕಾದ್ರೆ, ಯಾಕಂದ್ರೆ ಅವರು ಜೊತೆಗೆಲೆನೆ ಇಟ್ಕೊಂಡು ಸಾಕಿರೋದ್ ಕಳ್ಳ ಪಾಪ. 1-2 ಇದಾವೆ ಹಸುಗಳ ಜೊತೆನೆ ಇಟ್ಕೊಂಡು ಸಾಕಿದಾರೆ ಜೊತೆಲಿ. ಹಂಗಾಗಿ ರೇಟ್ ಒಂದ್ ಸ್ವಲ್ಪ ಜಾಸ್ತಿ ಹೇಳ್ತಾರೆ ಕಳ್ಳ ಪಾಪ ಅವರು. ಮರಿ ಮಾತ್ರ ಒಳ್ಳೆ ನೆಣವಾಗಿ ಚೆನ್ನಾಗಿದಾವ್ ಕಳ್ಳ ಪಾಪ. ಭಾಳ ಚೆನ್ನಾಗಿದಾವೆ. ನೀನ್ ತಗೊಂತೀನಿ ಹೆಚ್ಚು ಕಮ್ಮಿ 500,000 ಒಂದ್ ನೂಲು ಹೆಚ್ಚು ಕಮ್ಮಿ ಆಗ್ಲಿ ಮಮ್ಮ ತಗೊಂತೀನಿ ಅಂತ ಹೇಳಿರಬೇಕಾರೆ ಹೋಗ್ಬೇಕಾರೆ ನೋಡ್ಕೊಂಬರಂಗ್ ಕಳ್ಳ ಪಾಪ. ಇಲ್ಲ ನಡಿ ಮಾಮ, ರೇಟ್ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ, ನೋಡ್ ನಡಿ. ಚೆನ್ನಾಗಿದ್ರೆ ಸಾಕು. ಒಳ್ಳೆ ಪಟ್ಲಿ ಮರಿ ಇದ್ರೆ ಬೇಕಾದ್ರೆ ನೆಣವಾಗಿರ್ಲಿ ನಡಿ. ಇನ್ನೇ ನಾವೇ ತಿನ್ನೋದು. ನಡಿ ಮಾಮ, ಎಂತದ್ ಬೇಕಂತ ತಗೊಂಬಂದ್ ತಿನ್ನಕ್ಕಿಂತ ಒಂದ್ 500 ಜಾಸ್ತಿ ಆಗ್ಲಿ, 500,000 ಚೆನ್ನಾಗಿರ್ಬೇಕು. ಹಂಗಿದ್ರೇನೆ ನೆಂಟ್ರನು ತೃಪ್ತಿಯಾಗಿ ತಿನ್ಕೊಂಡು ಹೋಗೋದು. ಇಲ್ಲ ಅಂದ್ರೆ ಮಾಡಿದ್ದಕ್ಕೂ ಪ್ರಯೋಜನ ಇಲ್ಲ, ಹಂಗಾಗ್ಬಿಡುತ್ತೆ ಕಣ್ಮಮ್ಮ. ಮತ್ತೆ ಇವತ್ ಸಂಜೆ ಏನಾರು ಪುರ್ಸತ್ತಿದ್ರೆ ಹೋಗ್ ಬಂದ್ಬಿಡನೇನ್ ಮಾಮ ಅತ್ಲಾಗಿ? ಬೈಕಲ್ಲಿ ಹೋಗ್ಬಿಟ್ಟು ಅತ್ಲಾಗಿ ನೋಡ್ಕೊಂಡ್ ಬಂದ್ಬಿಡೋಣ. ಅತ್ಲಾಗಿ ವ್ಯವಹಾರ ಗೀಟಿರೆ ಅತ್ಲಾಗಿ ದುಡ್ಡು ತಗೊಂಡ್ತೀನಿ ಅತ್ಲಾಗಿ ವ್ಯಾಪಾರ ಮುಗಿಸ್ಕೊಂಡ್ ಬಂದ್ಬಿಡೋಣ ನಡಿ ಮಾಮ ಅತ್ಲಾಗಿ. ಹೋಗ್ ಬರೋಣ ಅತ್ಲಾಗಿ. ಪುರ್ಸೊತ್ತಾಗಿದ್ಯಾ ನೀನು? ಇಲ್ಲ ಇಲ್ ಕಳ್ಳೆ ಪಾಪ, ಇವತ್ ಸಂಜೆ ಆಗಲ್ಲ ಕಳ್ಳ ಪಾಪ. ಇವತ್ ಸಂಜೆ ನಿಮ್ಮ ಅತ್ತೆಗೆ ಯಾಕ ಹುಷಾರ್ ಬೇರೆ ಇಲ್ಲ, ಯಾಕ ಕಾಲ್ ನೋವು ಅಂತ ಬೇರೆ ಹೇಳ್ತಿದ್ಲು. ಹಂಗಾಗಿ ನಾನೇ ಹಾಲ್ ಕರಿಬೇಕಳ್ಳ. ಹಾಲ್ ಕರೆದು ಡೈರಿಗೆ ಬೇರೆ ಹೋಗಿ ನಾನೇ ಹಾಕ್ ಬರ್ಬೇಕು. ಅತ್ಲಾಗಿಂದ ಬರೋ ಅಷ್ಟೊತ್ತಿಗೆ ಅತ್ಲಾಗಿ ಕತ್ಲೆನೇ ಆಗಿರುತ್ತೆ, 7 ಕಾಲ ಆಗಿರುತ್ತೆ.
ಸಂಜೆ ಟೈಮು ವ್ಯಾಪಾರ ಮಾಡೋದು ಸರಿ ಆಗಲ್ಲ ಕಳ್ಳ ಪಾಪ. ಒಂದು ಕೆಲಸ ಮಾಡ್ಲ ಪಾಪ, ಹಂಗಾರೆ ನಾಳೆ ಬೆಳಿಗ್ಗೆ ಒಂದು 6 6 ಕಾಲು ಹಂಗೆ ಮಂತಾವ್ ಬಾರ್ಲ ಬೈಕ್ ತಗೊಂಡು ಇಬ್ರಾಳನ್ನು ಹೋಗ್ಬಿಟ್ಟು ನೋಡತ್ಲಾಗೆ ವ್ಯಾಪಾರ ಆದ್ರೆ ಅತ್ಲಾಗೆ ಅದೇನತ್ಲಾಗೆ ಅಡ್ವಾನ್ಸ್ ಎಲ್ಲ ಕೊಟ್ಟು ಅತ್ಲಾಗ ಬಂದ್ಬಿಡೋಣ, ವ್ಯಾಪಾರ ಮುಗಿಸ್ಕೊಂಡು ಟೀ ಕುಡ್ಕೊಂಡು ಬಂದ್ಬಿಡೋಣ. ನಡಿ ಹೋಗಿ ಬರೋಣಂತೆ, ನಾಳೆ ಬೆಳಿಗ್ಗೆ ಬರಲ್ಲ 6 6 ಕಾಲು ಅಷ್ಟೊತ್ತಿಗೆ ಬಂದ್ಬಿಡು. ಸರಿ ಕಣ, ಆಯ್ತು ನಡಿ ಮಾಮ. ಅತ್ಲಾಗಿ ವ್ಯಾಪಾರ ವ್ಯಾರ ಎಲ್ಲಾರ ಗೀಟಿರೆ ನಮಗೆ ಕರೆಕ್ಟ್ ಆದ್ರೆ ಅತ್ಲಾಗಿ ನೋಡಿ ಅಡ್ವಾನ್ಸ್ ಎಲ್ಲ ಕೊಟ್ಟು ಅತ್ಲಾಗಿ ವ್ಯಾಪಾರ ಮುಗಿಸ್ಕೊಂಡು ಬಂದ್ಬಿಡೋದು ನಡಿ. ಎಲ್ಲೋದ್ರೂ ಎಲ್ಲಿದ್ರು ಅಷ್ಟೇನೆ, ಇನ್ನೇನು ಸಂತೆಗಿಂತೆಗೆ ಹೋದ್ರೂ ಅದೇ ರೇಟ್ ಇರುತ್ತೆ, ಇನ್ನೇನು ಹೆಚ್ಚು ಕಮ್ಮಿ ಇರುತ್ತೆ. ಅಲ್ಲಿಂದ ತಗೊಂಬರೋದು, ನಾವು ಹೋಗೋದು, ಆ ಖರ್ಚು ಈ ಖರ್ಚು ಎಲ್ಲಾನು ಅಲ್ಲೇ ಬಂದ್ಬಿಡುತ್ತೆ ಕಣ ಮಾಮ, ನಡಿಯತ್ಲಾಗಿ. ಏನ್ಲ ಪ್ರಮೇಶಿ, ಏನೋ ಜೋರಾಗಿ ಮಾತಾಡ್ತಿದ್ಯಾ ರಂಗಪ್ಪನ ಹತ್ರ? ಮರಿಗಿರಿ ಅಂತ ಎಲ್ಲ ಜೋರಾಗಿ ಮಾತಾಡ್ತಿದ್ದೀರಲ್ರು? ಏನ ಹಬ್ಬ ಜೋರಾಗಿ ಮಾಡ್ತಿದ್ದೀರಾ, ಮಾರ್ನಾಮಿ ಹಬ್ಬ ಹಂಗಾರೆ? ಎಲೇ ಶಂಕರಾಜ, ಬಾ ರಾಜ, ಇನ್ನೇನು ಮಾಡ್ಬೇಕಲ್ಲಜ್ಜ, ಮಾಡಿಲ್ಲ ಅಂದ್ರೆ ಸರಿ ಆಗುತ್ತಾ? ಅದಕ್ಕೆ ನೋಡಿ ಮಾಮಂಗ್ ಒಂದು ಚೆನ್ನಾಗಿರೋ ಮರಿ ತೋರ್ಸ್ಮಮ್ಮ ಅಂತ ಹೇಳ್ತಿದ್ದೀನಿ. ನಿಂಗೆ ಯಾವ್ದಾರ ಗೊತ್ತಿರೋ ಇದಾವ ಮರಿಗಳು? ಇಲ್ಲೇ ಇಲ್ಕಳ್ಳ ಪಾಪ, ನನ್ಗಿನ್ನೇನ್ಲ ಗೊತ್ತು. ನಿಮ್ ರಂಗಜ್ಜುನ್ ಕೇಳಪ್ಪೋ, ಅವರಿಗೆ ಇದ್ರಲ್ಲೆಲ್ಲ ಬಾಳ ಅನುಭವ ನೋಡು. ರಂಗಜ್ಜು ಕೇಳು. ಮೂಕಣ್ ಶಂಕರಾಜವ್, ಹೇಳ್ದೀನಿ ರಂಗಮಾಮಂಗೆ, ಇನ್ನೇನು ಚೆನ್ನಾಗಿರೋದು ಅಂತಾವು ಇದಾವಂತೆ. ನಾಳೆ ಬೆಳಿಗ್ಗೆ ಹೋಗತ್ಲಾಗೆ ವ್ಯಾಪಾರ ಮಾಡ್ಕೊಂಬರೋಣ ಅಂತಿದ್ದೀವಿ. ಅತ್ಲಾಗೆ ಚೆನ್ನಾಗಿದ್ರೆ ಅತ್ಲಾಗೆ ವ್ಯಾಪಾರ ಮುಗಿಸತ್ಲಾಗೆ ಅಡ್ವಾನ್ಸ್ ಕೊಟ್ಟು ಬರ್ತೀವಿ. ಮತ್ತೆ ನೀನೇನು ಮಾಡಿದಿ ಹಬ್ಬಕ್ಕೆ? ಇಲ್ಲೇ ನಾನು ನೋಡತ್ಲಾಗಿ ಹೆಚ್ಚು ಕಮ್ಮಿ ಮಾಡ್ಕೊಳೋಣ ಅಂತಿದ್ದೀನಿ ಕಳ್ಳ ಪಾಪ. ಈ ಸಲ ಅಷ್ಟೇನು ಜೋರಾಗೇನು ಮಾಡ್ತಿಲ್ಲ. ನಮ್ಮ ಹುಡುಗರುಗಳು ಬೇರೆ ಏನೋ ಆಫೀಸಲ್ಲಿನೂ ರಜೆ ಕೊಟ್ಟಿಲ್ವಂತೆ, ಅದಕ್ಕೆ ಅವರು ಬರೋಕ್ಕಾಗಲ್ಲ ಅಂತಿದ್ದಾರೆ. ಅದಕ್ಕತ್ಲಾಗಿ ನೋಡತ್ಲಾಗಿ ನಾನು ಇವನ್ ಜಯಣ್ಣ ಇದ್ದಾನೆ ನೋಡು, ನನಗೂ ಮತ್ತೆ ಜಯಣ್ಣ ಇಬ್ರಾಳಿಂದ ಒಂದು ಕುರಿ ಮಾಡಿದೀವಿ ಕಣ. ಅಷ್ಟೇನೇನೆ, ಒಂದು 18 ಒಂದು 15 16 kg ಬರೋ ಅಂಥದ್ದು ಒಂದು ಕುರಿ ಮಾಡಿದೀವಿ ಅಷ್ಟೇ ಕಣ. ಅಲ್ಲ ಕಣ ಶಂಕರಾಜು, ನಿನ್ಗೇನ್ ಕಮ್ಮಿ ಆಗೈತಂತ ಇಬ್ರಾಳು ಸೇರ್ಕೊಂಡು ಮಾಡಿದಿರಾ? ಅರ್ಧ ಕುರಿದಲ್ಲಿ ಮುಗಿಸಾಕ್ತಿದ್ಯಾ ಅನ್ನೋ ಹಬ್ಬನ ಹೊರಗಿಲ್ಬ್ಕೊಂಡ್ಬಿಡು. ನೀನು ಒಂಥರ ಜೀಪ್ನ ಇದೆಯಾ ನೀನು? ಎಲೇ ಇಲ್ ಕಳ್ಳ ಪಾಪ, ಹಂಗೇನಿಲ್ಲ. ನಮ್ಮ ಹುಡುಗರು ಬೇರೆ ಬರ್ತಿಲ್ಲ ನೋಡು, ಅವರು ಬರ್ತಿಲ್ಲ, ನಮ್ಮ ಸೊಸೆಂದ್ರುಗಳು ಬರ್ತಿಲ್ಲ, ಹುಡುಗರುಗಳು ಏನು ಬರ್ತಿಲ್ಲ. ಅದಕ್ಕೆ ಅತ್ಲಾಗಿ ನಮ್ಮ ಇಬ್ರಾಳಿನೇನೆ, ಮತ್ತೆ ಅವನು ಸಣ್ಣವನು ಬರ್ತಾನೆ ಅಷ್ಟೇನೆ. ಅದಕ್ಕತ್ಲಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಅದಕ್ಕತ್ಲಾಗಿ ಅರ್ಧ ಮರಿಲೇನೇನ ಮಾಡ್ತೀನಿ ಕಣ ಅಷ್ಟೇ. ಇಲ್ಲ ಅಂದ್ರೆ ನಮ್ಗಿನ್ನೆಲ್ಲಿ ಸಾಕಾಗೋದು, ಒಂದು ಮರಿನೇ ಮಾಡಬೇಕಿತ್ತು. ಹಂಗಾಗಿ ಒಂದ್ರಲ್ಲೇನೆ ಒಂದು ಅರ್ಧದ್ರಲ್ಲೇನೆ ಮುಗಿಸ್ತಿದ್ದೀನಿ ಕಣ ಈ ಸಲ. ಮತ್ತೆ ನೀನೆಲ್ಲ ಮಾಡಿಯಾ ರಂಗಪ್ಪ? ನೀನ್ ಏನ್ ನೋಡಿದ್ಯಾ? ಶಂಕರಪ್ಪ, ನಿನಗೆ ಗೊತ್ತಿರಂಗೇನೆ ನಮ್ಮಲ್ಲಿ ನೆಂಟರು ಜಾಸ್ತಿ ಅಂತ ನಿಂಗೂ ಗೊತ್ತಲ್ವಲ್ಲ. ನಾನು ಒಂದು ನೋಡಿ ಅತ್ಲಾಗಿ ಒಂದು ಪಟ್ಲಿ ಮರಿ ಮಾಡಿನ ಕಣ, ನೆನವಾಗೈತೆ. ಚೆನ್ನಾಗಿರೋದೊಂದು ಪಟ್ಲಿ ಮರಿ ಮಾಡಿ ಬಂದಿನಿ ಅಷ್ಟೇನೆ. ಲೇ ಪಾಪ ರಮೇಶಿ, ಟೀ ಕೊಡಂತ ಎಷ್ಟೊತ್ತಾಯ್ತು ಹೇಳಿ ನಿನಗೆ? ಇನ್ನು ಟೀನೇ ತಗೊಂಬರ್ಲಿಲ್ಲ. ಬಿರ್ನೆ ತಗೊಂಬಾರ, ಒತ್ತಾಯ್ತು. ಹೊಲತಾವ ಬೇರೆ ಹೋಗಿ ಬರ್ಬೇಕು ಒಂದ್ಗಳಿಗೆ. ಬೆಳಿಗ್ಗೆನೂ ಹೋಗಿಲ್ಲ, ತೋಡ್ತಾವ ಎಲ್ಲನೂ. ತಗೊಂಬರ್ಲ ಪಾಪ ಬಿರ್ನೆ ಅತ್ಲಾಗಿ.